ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ, ನನ್ನ ಅರ್ಥ ಮಾಡ್ಕೊಳ್ಳೋದಲ್ಲ. ಇವಳು ಒಬ್ಬಳು ಹೆಂಡ್ತಿನ ಮೂತಿ ತಿರ್ಸ್ಕೊಂಡು ಹೋಗ್ತಾಳೆ. ಕರೆದ್ರೇನೆ ಬರಲ್ಲ, ಇನ್ನು ಕರೆದೇ ಹೋದ್ರೆ ಬರ್ತೀನಾ? ಮತ್ತೆ ಬೇರೆ ಯಾರನ್ನ ಕರಿಯಕ್ಕೆ ಬಂದಿದ್ದೀರೋ? ಇನ್ಯಾರನ್ನ? 3 ಗಂಟೆ ಹಾಕಿ ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ ನಾನು. ನನ್ನ ಹೆಂಡ್ತಿನ. ಓ, ವೀಣಕ್ಕನ್ನ? ಮತ್ತೆ ಇಲ್ಲೇ ಯಾಕೆ ನಿಂತಿದ್ದೀರಾ? ಒಳಗಡೆ ಹೋಗಿ ಕರ್ಕೊಂಡು ಹೋಗತ್ತಾನೆ. ಕರೆದ್ರೆ ಅವಳು ಬರ್ಬೇಕಲ್ಲ. ಈ ಶ್ರೀಕೃಷ್ಣ ಕನಕರಾಸನ ಭಕ್ತಿಗೆ ಹೊಲಿದು ಬಿಟ್ಟ. ಆದರೆ ಇವಳು ನನ್ನನ್ನು ಕ್ಯಾರೆ ಆಯ್ತು ಅಂತಿಲ್ಲ. ಏನು ಮಾಡಿದ್ರು ಒಪ್ಪದೇ ಇಲ್ಲ. ಆಟದ ಅಂಬಾಸಿಡರ್ ಆಗ್ಬಿಟ್ಟಿದ್ದಾಳೆ. ಒಂಥರ ಈ ಚಂದ್ರ ಇಲ್ದಾರೋ ಅಮಾವಾಸ್ಯೆ ಥರ ಆಗಿದೆ ನನ್ನ ಭಾಳ. ಅವಳು ಬಂದ್ರೆ ಹುಣ್ಮೆ ಆಗೋದು, ಆದರೆ ಅವಳು ಒಪ್ತಿಲ್ಲ. ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಮಾತಾಡು. ಪಾಂಡವರ ಕೌರವರ ಮಧ್ಯೆ ಈ ಶ್ರೀಕೃಷ್ಣ ಪರಮಾತ್ಮ ಥರ ಸಂಧಾನ ಮಾಡ್ತಿದ್ಯಲ್ಲಪ್ಪ, ದಯವಿಟ್ಟು ಅದನ್ನು ಮಾಡು, ಪುಣ್ಯ ಬರುತ್ತೆ. ಸರಿ, ಹಾಗಾದ್ರೆ ನಾವು ಅಕ್ಕನ ಮನ ಒಲ್ಸಕ್ಕೆ ಪ್ರಯತ್ನ ಪಡ್ತೀವಿ. ಅಷ್ಟು ಮಾಡಿ ಇವಿಬ್ರು ಫೋಟೋನ ನನ್ನ ಮನೇಲಿ ಹಾಕೊಂಡು ಪೂಜೆ ಮಾಡ್ತೀನಿ. ಅಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಬೇಡ. ಸಂಸಾರದ ವಿಷಯದಲ್ಲಿ ನಿಮ್ಮಷ್ಟು ಅನುಭವ ನಮಗಿಲ್ಲ. ಆದರೂ ವೀಣಕ್ಕನ ವಿಷಯದಾಗೆ ನೀವು ಮಾಡಿದ ತಪ್ಪು ಅಂತ ಅನ್ಸಕ್ಕಿಲ್ವೇ? ತಪ್ಪೇ, ನಾನೇನು ಸರಿ ಅಂದೆ. ಏನೋ ಕೋಪದಲ್ಲಿ ಹಂಗೆಲ್ಲ ಮಾಡಿಬಿಟ್ಟೆ. ಆದರೆ ಅದು ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಏನು ಮಾಡೋದು? ಸರಿ, ಇವಾಗ ತಪ್ಪಾಯ್ತು, ಕ್ಷಮಿಸಿ, ಕ್ಷಮೆ ಎಲ್ಲ ಕೇಳಿ ಅಲ್ಲಿ ಕರ್ಕೊಂಡೋದ್ಮೇಲೆ ಮತ್ತೆ ಹಂಗೆ ನೋಡ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ನೋಡಮ್ಮ, ನಾನೀಗ ಉಗ್ರ ನರಸಿಂಹ ಅಲ್ಲ, ತಾಳ್ಮೆಯಿಂದಿರೋ ಲಕ್ಷ್ಮೀ ನರಸಿಂಹ. ಈ ನರಸಿಂಹ ಲಕ್ಷ್ಮಿನ ತೊಡೆ ಮೇಲೆ ಕೂರಿಸ್ಕೊಂಡಾಗೆ ನಾನು ವೀಣಾನ ಹೃದಯದ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಒಂದು ಸೊಳ್ಳೆ ಕಚ್ಚಬಾರ್ದು ಹಂಗೆ ನೋಡ್ಕೋತೀನಿ. ದಯವಿಟ್ಟು ಚೂರು ಮಾತಾಡಿ ಒಪ್ಪಿಸಿ. ಅಯ್ಯೋ, ಎಲ್ಲೋ ಬಿಟ್ರಿ ಇವರು? ಮನೆಗೆ ಹೋಗ್ಬಿಟ್ರಾ? ಅಪ್ಪ, ಹೇ ವೀಣಾ, ಬಂದ್ಬಿಟ್ಯಾ? ಎಲ್ಲ ನೀನು ಬರೋದಿಲ್ಲ ಅಂತ ಅನ್ಕೊಂಡಿದ್ದೆ. ಸದ್ಯ ಬಂದಿಯಲ್ಲ. ಇಲ್ಲೇ ಬ್ಯಾಗ್ ಇಲ್ಲೇ, ಹೋಗು ಬ್ಯಾಗ್ ತಗೊಂಬ. ಇಷ್ಟು ದಿನ ನೀನು ಇರ್ಲಿಲ್ವಲ್ಲ, ಮನೆ ಬಿಕೋ ಅನಿಸ್ತಿತ್ತು. ಈಗೆಲ್ಲ ಒಂದೇ ಸಲ ಖುಷಿ ಸಿಕ್ಕಾಗ ಅನಿಸ್ತಾ ಇದೆ ನನಗೆ. ಹಲೋ ಹಲೋ ಹಲೋ, ಒಂದು ನಿಮಿಷ ಗ್ಯಾಪ್ ಕೊಡ್ರಿ. ಬಿಟ್ರೆ ಇಲ್ಲೇ ಭಾಷಣ ಮಾಡೋಕೆ ಶುರು ಮಾಡ್ಬಿಡ್ತೀರಲ್ಲ ನೀವು. ಏನೇ ನೀನು ನನ್ನ ಮಾತು ಭಾಷಣ ಅಂತ ಅನಿಸ್ತಾ ಇದೆಯಾ? ಹೃದಯದಿಂದ ಮಾತಾಡ್ತಿದ್ದೀನಿ ಕಡೆ. ಹೃದಯ ಅದು ಬೇರೆ ಇದೆಯಾ ನಿಮಗೆ? ಈ ಬಣ್ಣದ ಮಾತಿಗೇನು ಕಮ್ಮಿ ಇಲ್ಲ ಬಿಡಿ. ಈಗ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ಬೆಂಕಿ ಚೆಲುವಿನ ಸಮಾಧಾನ ಮಾಡಿ ಕಳಿಸಿ ಅವ್ರ ಮೂಗಿಗೆ ತುಪ್ಪ ಸವರಿ ಕಳಿಸಿದಷ್ಟು ಈಸಿ ಅಲ್ಲ ನನ್ನನ್ನು ಕನ್ವಿನ್ಸ್ ಮಾಡೋದು. ನೀವು ನಿಜವಾಗ್ಲೂ ಬದಲಾಗಿದ್ದೀರೋ ಇಲ್ಲ ಬದಲಾಗಿರೋ ಥರ ನಾಟಕ ಆಡ್ತಿದ್ದೀರೋ ಅನ್ನೋದು ನನಗೆ ಗೊತ್ತಾಗಬೇಕು. ಓ ವೀಣಾ, ನಾನು ಬದಲಾಗಿದ್ದೀನಿ ಕಣೆ, ಎರಡನೇ ಮಾತಾ ಇಲ್ಲ. ಯಾವ ದೇವ್ರ ಮೇಲೆ ಆಣ ಮಾಡ್ಬೇಕು ಹೇಳು, ಮಾಡ್ತೀನಿ. ಯಾಕ್ರಿ ಆ ದೇವ್ರನ್ನ ಗೋಳೈಕೋತೀರಾ ನೀವು? ಈಗ ಹುಲಿ ನಾಳೆಯಿಂದ ನಾನು ಮಾಂಸ ತಿನ್ನೋದಿಲ್ಲ, ಬರೀ ಹುಲ್ ತಿನ್ಕೊಂಡು ಬದುಕೊಂಡಿರ್ತೀನಿ ಅಂತಂದರೆ ಯಾರಾದರೂ ನಂಬಿಡ್ತಾರಾ? ನನಗೂ ಹಾಗೆ, ನೀವು ಹೇಳಿದ್ರ ಮೇಲೆಲ್ಲ ನಂಬಿಕೆ ಬರಲ್ಲ. ನನಗೆ ನಂಬಿಕೆ ಬಂದ್ರಷ್ಟೇ ನಾನು ನಿಮ್ಮ ಜೊತೆ ಬರೋದು. ಈಗ ನನ್ನ ಹತ್ರ ಒಂದಷ್ಟು ಪ್ರಶ್ನೆಗಳಿವೆ, ಅದಕ್ಕೆಲ್ಲ ನೀವು ಉತ್ತರ ಕೊಡಬೇಕು. ಅಯ್ಯೋ ಕೇಳಮ್ಮ, ಅದೇನು ಪ್ರಶ್ನೆ ಕೇಳ್ತಿ ಕೇಳು, ನಾನು ಸರಿಯಾದ ಉತ್ತರ ಕೊಡ್ತೀನಿ. ಬರೀ ನೀವು ಉತ್ತರ ಕೊಟ್ಬಿಟ್ರೆ ಆಗಲಿಲ್ಲ. ಆ ಉತ್ತರ ನಿಜ, ಆ ಉತ್ತರ ಸರಿ ಅಂತ ನನಗನ್ನಿಸ್ಬೇಕು. ಏ ಬೇಡ, ಅವಾಗಿಂದ ಅಲ್ಲಿ ನಿಂತು ಕಾಲೆಲ್ಲ ನೋವ್ತಾ ಇದೆ ಕಣೆ. ನಾನು ಸ್ವಲ್ಪ ಹೊತ್ತವ್ರೆ ತಲೆ ಸುತ್ತು ಬಿದ್ದುಬಿಡ್ತೀನಿ ಅಷ್ಟೇ. ಕೇಳು ಅದೇನು ಅಂತ. ನೋಡ್ರಿ, ಇಷ್ಟು ದಿವಸ ನೀವು ಹೇಗಿದ್ರು ಅದನ್ನೆಲ್ಲ ಬಿಟ್ಬಿಟ್ಟು ಇನ್ನು ಮುಂದೆ ಬದಲಾಗಬೇಕು. ಬದಲಾಗಲೇಬೇಕು ಅಂತ ನಾನು ಹೇಳ್ತೀನಿ. ನೀವು ದುಡ್ಡನ್ನ ಸ್ವಲ್ಪ ಉಳಿಸ್ತೀರಾ, ಖರ್ಚು ಮಾಡೋದ್ರಲ್ಲಿ ಸ್ವಲ್ಪ ಜುಗುತನ ತೋರಿಸ್ತೀರಾ, ಅದ್ರ ಬಗ್ಗೆಲ್ಲ ನಂದು ಅಂಥ ಕಂಪ್ಲೇಂಟ್ ಏನಿಲ್ಲ. ಯಾಕಂದರೆ ಹೊರಗಡೆ ಹೋಗಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯೋದು ನೀವು. ಆ ದುಡ್ಡನ್ನ ಹೇಗೆ ಖಾಲಿ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿತ್ತು. ಆದರೆ ಆ ದುಡ್ಡಲ್ಲಿ ಒಂದು ಸ್ವಲ್ಪನಾದರೂ ನಮ್ಮ ಸಂತೋಷಕ್ಕೂ ಖರ್ಚು ಮಾಡಿರಿ. ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ನನಗೆ ನೀವೇ ಪ್ರಪಂಚ. ಹೀಗಿರೋವಾಗ
ನನ್ನ ಮಗು ಸಂತೋಷದ ಕಡೆಗೂ ನೀವು ಸ್ವಲ್ಪ ಗಮನ ಕೊಡಬೇಕಲ್ವಾ? ಮಾಡ್ತೀನಿ ಕಡೆ. ಏನು ಮಾಡ್ಬೇಕು ಹೇಳು? ಇನ್ಮೇಲಿಂದ ವಾರದಲ್ಲಿ 1 ದಿವಸ ಪಿಕ್ಚರು, 2 ದಿವಸ ಹೋಟ್ಲ್ ಊಟ, ಆಮೇಲೆ ರಜೆ ಸಿಕ್ಕಿದಾಗೆಲ್ಲ ಟೂರಿಗೆ ಕರ್ಕೊಂಡು ಹೋಗ್ತೀನಿ. ಈಗಲಾದ್ರು ಬರ್ತೀಯಾ? ಸ್ವಲ್ಪ ತಡೀರಿ, ನಂದು ಇನ್ನೂ ಮುಗ್ದಿಲ್ಲ, ಇನ್ನೂ ಇದೆ. ಇನ್ಮೇಲೆ ನಿಮ್ಮ ಹತ್ರ ದುಡ್ಡಿದೆ ಅಂದ ತಕ್ಷಣ ಬೇರೆಯವ್ರನ್ನ ತುಚ್ಛವಾಗಿ ಕಾಣೋದನ್ನ ನೀವು ಬಿಡಬೇಕು. ಯಾರ ಸಂಸಾರ ಹಾಳಾಗೋದ್ರೂ ಪರವಾಗಿಲ್ಲ, ನಾನು ನನ್ನ ಸಂಸಾರ ಚೆನ್ನಾಗಿದ್ರೆ ಸಾಕು ಅನ್ನೋ ಧೋರಣೆನ ನೀವು ಬಿಡಲೇಬೇಕು. ನೀವು ಸಂಸಾರನ ಚೆನ್ನಾಗಿ ತೋರಿಸ್ಕೊಂಡು ಹೋಗ್ತೀರಾ, ಅದರಲ್ಲಿ 2 ಮಾತಿಲ್ಲ. ಆದರೆ ಸಂಸಾರ ಅಂದರೆ ಬರೀ ನಾನು ನೀವು ಮಾತ್ರ ಅಲ್ಲ ರೀ. ಅಣ್ಣ ತಮ್ಮಂದರು, ಅಕ್ಕ ತಂಗಿಯಂದರು, ಅಪ್ಪ ಅಮ್ಮ ಇವರೆಲ್ಲ ಸೇರಿದ್ರೇ ಒಂದು ಸುಂದರವಾದ ಸಂಸಾರ ಅಂತ ಆಗೋದು. ಅವರೆಲ್ಲರನ್ನೂ ದೂರ ಮಾಡಿಕೊಂಡು ನಾನು ನನ್ನ ಹೆಂಡತಿ ಮಾತ್ರ ಚೆನ್ನಾಗಿರ್ತೀವಿ ಅಂತಂದರೆ ಅದು ಸಂಸಾರ ಅಂತ ಕರೆಸ್ಕೊಳ್ಳೋದಿಲ್ಲ. ಅತ್ತೆ ಮಾವ ನಿಮ್ಗಳಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಎಷ್ಟೊಂದು ತ್ಯಾಗ ಮಾಡಿದ್ದಾರೆ. ಅವ್ರ ಜೊತೆ ಬಾಂಧವ್ಯನ ಚೆನ್ನಾಗಿಟ್ಕೊ, ಅವ್ರ ಜೊತೆ ಸರಿಯಾಗಿರಿ. ಹೀಗೆ ಎಲ್ಲರ ಜೊತೆನೂ ಸಂಬಂಧಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀನಿ ಅನ್ನೋದಾದರೆ ಮಾತ್ರ ನಾನು ನಿಮ್ಮ ಜೊತೆ ಬರ್ತೀನಿ. ಇಲ್ಲಾಂದರೆ ನಾನು ಹೇಗೂ ಇಲ್ಲಿದ್ದೀನಿ, ಚೆನ್ನಾಗಿದ್ದೀನಿ. ನೀವು ನಿಮ್ಮನೆಗೆ ಹೋಗಿ ನಿಮ್ಗೆ ಹೇಗೆ ಬೇಕೋ ಹಂಗಿದ್ಕೊಳ್ಳಿ. ವೀಣಾ, ಹಂಗೆಲ್ಲ ಮಾಡ್ಬೇಡ ಕಣೆ. ನೀನು ಹೇಗೆ ಹೇಳ್ತು ಹಾಗೆ ನಡ್ಕೋತೀನಿ ಕಣೆ. ನೀನು ಹಾಕಿದ ದಾರಿಲಿ ನಡೀತೀನಿ. ದಯವಿಟ್ಟು ಪ್ಲೀಸ್ ನನ್ನ ನಂಬೆ. ನೀವು ಹೇಳಿದ ತಕ್ಷಣ ನಿಮ್ಮ ಮಾತನ್ನು ನಂಬ್ಬಿಡ್ತೀನಾ? ಕುಕ್ಕೋ ಹದ್ದನ್ನಾದರೂ ನಂಬೋದು, ಆದರೆ ಜೊತೆಲೇ ಇದ್ಕೊಂಡು ಪಿನ್ ಇಡ್ತಾರಲ್ಲ, ನಿಮ್ಮಂಥವ್ರನ್ನ ಮಾತ್ರ ನಂಬಕ್ಕಾಗಲ್ಲ. ಈಗ ಏನು ಮಾಡ್ಬೇಕು ಹೇಳು? ನೀನು ಹೇಳಿದಾಗೆ ನಾನು ತಗ್ಗಿ ಬಗ್ಗೆ ನಡೆಯೋಕ್ಕೆ ಶುರು ಮಾಡ್ಬೇಕಾ? ಏನು ಮಾಡ್ಬೇಕು ಹೇಳು? ಹೇಗೆ ಮಾಡ್ತೀರಾ? ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ, ಅಲ್ಲಿಂದನೇ ಶುರು ಮಾಡ್ತೀನಿ. ಓಕೆನಾ? ಆಯ್ತು, ಬಿಳಿ ಕಾಲಿ. ಅಯ್ಯೋ ಹೇಳ್ರಿ, ಏನ್ರಿ ನೀವು ಹಾಕಿಗೆಲ್ಲ ಮಾಡ್ತೀರಾ? ನೀನೇ ಹೇಳ್ದಿಯಲ್ಲ ಕಾಲಿಗೆ ಬೀಳೆ ಅಂತ, ಆಗ್ಲಾದ್ರೂ ನಮ್ಮನ್ನ ನಂಬಿಕೆ ಬರುತ್ತೇನೋ ಅಂತ. ಇದನ್ನೆಲ್ಲ ಮಾಡಬೇಕಾಗಿಲ್ಲ ನೀವು. ಬಿಡ ಪ್ಲೀಸ್ ಕಣೆ, ನಿನ್ನ ಬಿಟ್ಟು ಬದುಕೋಕ್ಕಾಗಲ್ಲ ಕಣೆ. ನನಗೆ ಮನೆಯಲ್ಲಿ ಒಬ್ಬನೇ ಕಣೆ, ತುಂಬ ಒಂಟಿತನ ಕಾಡ್ತಾ ಇದೆ. ಅಷ್ಟೆಲ್ಲ ಮಾಡಿದ್ದು ಯಾರಿಗೋಸ್ಕರನೇ? ನಿಗೋಸ್ಕರ ತಾನೆ, ನೀನು ಚೆನ್ನಾಗಿರ್ಬೇಕು ಅಂತ ತಾನೆ. ಪ್ಲೀಸ್ ಕಣ, ನಿನ್ನಂಗೆ ಬೇಕು ಕಣೆ, ಮನೆಗೆ ಬಾ. ಈ ಸಲ ನಿಮ್ಮ ಮಾತನ್ನ ನಂಬಿ ನಿಮ್ಮ ಜೊತೆ ಬರ್ತಿದ್ದೀನಿ. ಹಾಗಂತ ನೀವು ಮನೆಗೆ ಹೋದ್ಮೇಲೆ ಮತ್ತೆ ಏನಾದರೂ ನರಿ ಬುದ್ಧಿ ತೋರಿಸಿದ್ರೆ, ಈ ಸಲ ನಾನು ಅತ್ತೆ ಮಾವನ ಮನೆಗೆ ಬಂದಿದ್ದೀನಿ, ಆದರೆ ಮುಂದಿನ ಸಲ ಯಾರಿಗೂ ಹೇಳ್ದೆ ಶಾಶ್ವತವಾಗಿ ನಾನು ದೂರ ಹೊರಟೋಗ್ತೀನಿ. ಇಲ್ಲ ಕಡೆ, ಖಂಡಿತ ಆಗಿ ಮಾಡಲ್ಲ. ನೀನು ಹೇಳ್ದಂಗೆ ಕೇಳ್ತೀನಿ. ನೀನು ನಾನು ದೇವತೆ ಥರ ನೋಡ್ಕೋತೀನಿ. ದೇವತೆ ಥರ ನೋಡ್ಕೊಳ್ಳೋದೆಲ್ಲ ಬೇಕಾಗಿಲ್ಲ, ಮನುಷ್ಯಳ ಥರ ಹೆಂಡತಿ ಥರ ನೋಡ್ಕೊಳ್ಳಿ ಸಾಕು. ಆಯಿತು ಕಡೆ, ನೋಡ್ಕೋತೀನಿ. ಸರಿ, ನಾನು ಅತ್ತೆ ಮಾವನ್ಗೆ ಹೇಳ್ಬಿಟ್ಟು ಬ್ಯಾಗ್ ತಗೊಂಡು ಬರ್ತೀನಿ. ಸರಿ ಸರಿ. ಸದ್ಯ ಹಂಗೆ ಸಾಲ್ವ್ ಆಯಿತು. ಒಂದೊಂದೇ ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ. ಇಲ್ಲಿ ಬರೋದಕ್ಕೆ ಒಪ್ಕೊಂಡು ಇನ್ಮೇಲೆ ಹುಷಾರಾಗಿರ್ಬೇಕು. ಲಕ್ಷ್ಮೀ ನಿವಾಸ ಲಕ್ಷ್ಮೀ